ಬಿಎಸ್ ಯಡಿಯೂರಪ್ಪ ವಿರುದ್ಧ ಬಿಜೆಪಿಯ ಶಾಸಕ ಹರೀಶ್ ಇದೀಗ ಮತ್ತೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವರಿಷ್ಠರಿಗೆ ಬ್ಲಾಕ್ ಮೇಲ್ ಮಾಡಿ ಯಡಿಯೂರಪ್ಪ ಬೆಳೆದಿದ್ದು, ಪಕ್ಷಕ್ಕೆ ಅನ್ಯಾಯ ಮಾಡಿದವರಿಗೇನೆ ಮನ್ನಣೆಯನ್ನ ನೀಡಬಾರದು. ಬಿಎಸ್ ಯಡಿಯೂರಪ್ಪ ವಿರುದ್ಧವಾಗಿ ಬಿಜೆಪಿ ಶಾಸಕ ಹರೀಶ್ ಮತ್ತೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಕ್ಕಾಗಿ ಮತ್ತೆ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ನಾಯಕರಿಗೆ ಬ್ಲಾಕ್ ಮೇಲ್ ಮಾಡಿನೇ ಯಡಿಯೂರಪ್ಪ ಅವರು ಬೆಳೆದಿದ್ದು, ಇದೀಗ ಮತ್ತೆ ಬ್ಲಾಕ್ ಮೇಲ್ ರಾಜಕಾರಣವನ್ನ ಬಿಎಸ್ ಯಡಿಯೂರಪ್ಪ ಮುಂದುವರಿಸಿದ್ದಾರೆ. ಮ್ಯಾಚ್ ಫಿಕ್ಸಿಂಗ್ ಮಾಡಿದವರು, ಪಕ್ಷದ ಅನ್ಯಾಯವನ್ನ ಮಾಡಿದವರು, ಭ್ರಷ್ಟಾಚಾರಿಗಳಿಗೆ ಪಕ್ಷ ಮನ್ನಣೆಯನ್ನ ನೀಡಬಾರದು. ರಾಷ್ಟ್ರೀಯ ನಾಯಕರನ್ನ ಮತ್ತೆ ಬ್ಲಾಕ್ ಮೇಲ್ ಮಾಡಲು ಸಭೆಯನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿರಬಹುದು. ಈ ಮೊದಲು ಸಹ ಮಠಾಧೀಶರು ಜಾತಿ ನಾಯಕರನ್ನ ಒಗ್ಗೂಡಿಸಿ ಸಭೆಯನ್ನ ಮಾಡಿದ್ರು. ಇದೀಗ ಅಧಿಕಾರಕ್ಕಾಗಿ ಮತ್ತೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯಡಿಯೂರಪ್ಪ ವಿರುದ್ಧವಾಗಿ ಶಾಸಕ ಹರೀಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವ್ರಿಗೆಲ್ಲೋ ರಾಷ್ಟ್ರೀಯ ನಾಯಕರು ನಮ್ಮ ಜೊತೆ ಇಲ್ಲೋ ಅಂತಕ್ಕಂಥ ಭಾವನೆ ಬಂದಿದೆ ಅವರಿಗೆ. ಹಾಗಾಗಿ ಅವ್ರು ಯಾವಾಗಲೂ ರಾಷ್ಟ್ರೀಯ ನಾಯಕರಿಗೆ ಬ್ಲ್ಯಾಕ್ ಮೇಲ್ ಮಾಡ್ಕೊತಾನೆ ಬಂದಿರೋದು. ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರು ಯಾವತ್ತೂ ಕೂಡ ಭ್ರಷ್ಟಾಚಾರದಿಂದ ಮುಖ್ಯಮಂತ್ರಿ ಸ್ಥಾನ ಇಳಿಬೇಕಾದರೂ ಕೂಡ ಇದೇ ರೀತಿ ಮಠ ಮಾನ್ಯಗಳ ಜನರನ್ನು ಸೇರಿಸೋದು, ಎಲ್ಲರನ್ನೂ ಸೇರಿಸೋದು, ಇವ್ರಿಗೆ ಇದು ಹಳೆಯ ಆಟ. ನನಗೆ ಈಗ ಮತ್ತೆ ಹಳೆ ಆಟ ಮುಂದುವರಿಸಿರೋದು ನೋಡಿದರೆ ಅವ್ರಿಗೆ ರಾಷ್ಟ್ರೀಯ ನಾಯಕರು ಮುಂದುವರಿಸೋದ್ರ ಬಗ್ಗೆ ಅನುಮಾನ ಇರಬೇಕು. ಅದಕ್ಕೆ ಅವರು ಸಮಾವೇಶ ಮಾಡ್ಬೋದು. ನಮಗೇನು ಆ ಭಯ ಇಲ್ಲ, ನಾವು ಪ್ರಾಮಾಣಿಕವಾಗಿದ್ದೀವಿ. ನಮ್ದು ಇಷ್ಟೇ, ಪಕ್ಷ ದ್ರೋಹ ಮಾಡಿದಂಥವ್ರು, ಮ್ಯಾಚ್ ಫಿಕ್ಸಿಂಗ್ ಮಾಡಿದವರು, ಭ್ರಷ್ಟಾಚಾರಿಗಳನ್ನು ಎಲ್ಲರನ್ನು ತೊಲಗಿಸಿ ರಾಜ್ಯದ ಜನತೆ ಬಯಸಿದೆ. ಮುಂದಿನ ದಿನದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಭವಿಷ್ಯ ಇದೆ, ಒಳ್ಳೆ ನಾಯಕರು ಬೇಕು ಅಂತಕ್ಕಂಥ ಜನರ ಆಸೆ ಇದೆ. ಆ ರೀತಿ ನಡೆದುಕೊಳ್ತಾರೆ ನಮ್ಮ ರಾಷ್ಟ್ರೀಯ ನಾಯಕರು ಅಂತಕ್ಕಂಥ ವಿಶ್ವಾಸ ಇದೆ. ಹಾಂ ಸರ್, ಮ್ಯಾಚ್ ಫಿಕ್ಸಿಂಗ್ ಮಾಡಿದರೆ ಯತ್ನಾಳು ಹಾಳಾಗಿ ಹೋಗಲಿ, ಯಡಿಯೂರಪ್ಪನ ಹಾಳಾಗಿ ಹೋಗಲಿ, ನನಗೇನು ಯತ್ನಾಳು ಹಿಂದಿರ್ತಕ್ಕಂಥವನಲ್ಲ. ನಾನು ಯತ್ನಾಳು ಬಿಜಾಪುರ, ನಾನು ದಾವಣಗೆರೆಯಲ್ಲಿ ನಡೆದಿರೋ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವ್ರು ಮಂಥನ ಮಾಡಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಪ್ರತಿಭಟಿಸ್ತಕ್ಕಂಥವ್ನು ನಾನು ಯತ್ನಾಳಾಗಲಿ ರಮೇಶ್ ಜಾರಕಿಹೊಳಿ ಅವರಾಗಲಿ ಅವರಿಂದ ಪ್ರಭಾವಿತನಾದಂಥವನಲ್ಲ. ನಾನು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿರ್ತಕ್ಕಂಥವು. ನಾಳೆ ಎಲ್ಲರೂ ಯಾವುದೋ ಒಂದು ಕಾರಣಕ್ಕೆ ಒಂದಾದರೂ ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ, ಭ್ರಷ್ಟರನ್ನ ಮ್ಯಾಚ್ ಫಿಕ್ಸಿಂಗ್ ಮಾಡೋರನ್ನ ಯಾವತ್ತೂ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಡಿ. ಅವ್ರಿಗೆಲ್ಲೋ ರಾಷ್ಟ್ರೀಯ ನಾಯಕರು ನಮ್ಮ ಜೊತೆ ಇಲ್ಲೋ ಅಂತಕ್ಕಂಥ ಭಾವನೆ ಬಂದಿದೆ ಅವರಿಗೆ. ಹಾಗಾಗಿ ಅವ್ರು ಯಾವಾಗಲೂ ರಾಷ್ಟ್ರೀಯ ನಾಯಕರಿಗೆ ಬ್ಲ್ಯಾಕ್ ಮೇಲ್ ಮಾಡ್ಕೊತಾನೆ ಬಂದಿರೋದು. ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರು ಯಾವತ್ತೂ ಕೂಡ ಭ್ರಷ್ಟಾಚಾರದಿಂದ ಮುಖ್ಯಮಂತ್ರಿ ಸ್ಥಾನ ಇಳಿಬೇಕಾದರೂ ಕೂಡ ಇದೇ ರೀತಿ ಮಠ ಮಾನ್ಯಗಳ ಜನರನ್ನು ಸೇರಿಸೋದು, ಎಲ್ಲರನ್ನೂ ಸೇರಿಸೋದು, ಇವ್ರಿಗೆ ಇದು ಹಳೆಯ ಆಟ. ನನಗೆ ಈಗ ಮತ್ತೆ ಹಳೆ ಆಟ ಮುಂದುವರಿಸಿರೋದು ನೋಡಿದರೆ ಅವ್ರಿಗೆ ರಾಷ್ಟ್ರೀಯ ನಾಯಕರು ಮುಂದುವರಿಸೋದ್ರ ಬಗ್ಗೆ ಅನುಮಾನ ಇರಬೇಕು. ಅದಕ್ಕೆ ಅವರು ಸಮಾವೇಶ ಮಾಡ್ಬೋದು. ನಮಗೇನು ಆ ಭಯ ಇಲ್ಲ, ನಾವು ಪ್ರಾಮಾಣಿಕವಾಗಿದ್ದೀವಿ. ನಮ್ದು ಇಷ್ಟೇ, ಪಕ್ಷ ದ್ರೋಹ ಮಾಡಿದಂಥವ್ರು, ಮ್ಯಾಚ್ ಫಿಕ್ಸಿಂಗ್ ಮಾಡಿದವರು, ಭ್ರಷ್ಟಾಚಾರಿಗಳನ್ನು ಎಲ್ಲರನ್ನು ತೊಲಗಿಸಿ ರಾಜ್ಯದ ಜನತೆ ಬಯಸಿದೆ. ಮುಂದಿನ ದಿನದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಭವಿಷ್ಯ ಇದೆ, ಒಳ್ಳೆ ನಾಯಕರು ಬೇಕು ಅಂತಕ್ಕಂಥ ಜನರ ಆಸೆ ಇದೆ. ಆ ರೀತಿ ನಡೆದುಕೊಳ್ತಾರೆ ನಮ್ಮ ರಾಷ್ಟ್ರೀಯ ನಾಯಕರು ಅಂತಕ್ಕಂಥ ವಿಶ್ವಾಸ ಇದೆ. ಹಾಂ ಸರ್, ಮ್ಯಾಚ್ ಫಿಕ್ಸಿಂಗ್ ಮಾಡಿದರೆ ಯತ್ನಾಳು ಹಾಳಾಗಿ ಹೋಗಲಿ, ಯಡಿಯೂರಪ್ಪನ ಹಾಳಾಗಿ ಹೋಗಲಿ, ನನಗೇನು ಯತ್ನಾಳು ಹಿಂದಿರ್ತಕ್ಕಂಥವನಲ್ಲ. ನಾನು ಯತ್ನಾಳು ಬಿಜಾಪುರ, ನಾನು ದಾವಣಗೆರೆಯಲ್ಲಿ ನಡೆದಿರೋ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವ್ರು ಮಂಥನ ಮಾಡಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಪ್ರತಿಭಟಿಸ್ತಕ್ಕಂಥವ್ನು ನಾನು ಯತ್ನಾಳಾಗಲಿ ರಮೇಶ್ ಜಾರಕಿಹೊಳಿ ಅವರಾಗಲಿ ಅವರಿಂದ ಪ್ರಭಾವಿತನಾದಂಥವನಲ್ಲ. ನಾನು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿರ್ತಕ್ಕಂಥವ್ನು. ನಾಳೆ ಎಲ್ಲರೂ ಯಾವುದೋ ಒಂದು ಕಾರಣಕ್ಕೆ ಒಂದಾದರೂ ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ, ಭ್ರಷ್ಟರನ್ನ ಮ್ಯಾಚ್ ಫಿಕ್ಸಿಂಗ್ ಮಾಡೋರನ್ನ ಯಾವತ್ತೂ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.